ಬೆಂಗಳೂರಿನ ಜನರ ಜೀವನಾಡಿ ಅಂದ್ರೆ ಎಲ್ಲಿಂದ ಎಲ್ಲಿಗೋ ಪ್ರಯಾಣ ಮಾಡಬೇಕಂದ್ರೂ ಕೂಡ ಎಲ್ಲರೂ ಡಿಪೆಂಡ್ ಆಗಿರೋದು ಈ ಬಿಎಂಟಿಸಿ ಬಸ್ ಮೇಲೆ. ಬಟ್ ಆ ಒಂದು ರಸ್ತೆಗೆ ಬಿಎಂಟಿಸಿ ಬಸ್ಗಳು ಎಂಟ್ರಿ ಇಲ್ವಂತೆ. ಈಗ ಬಿಎಂಟಿಸಿ ಬಸ್ಗಳ ಸಂಚಾರ ಆ ರಸ್ತೆಯಲ್ಲಿ ಯಾಕೆ ಆಗ್ತಾ ಇಲ್ಲ, ಬಿಎಂಟಿಸಿ ಬಸ್ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಆ ಭಾಗದ ಜನ ಸುತ್ತಿ ಬಳಸಿ ಓಡಾಡಬೇಕಾದಂತಹ ಪರಿಸ್ಥಿತಿ ಇದೆ ಅಂತೆ. ಹಾಗಾದ್ರೆ ಸಮಸ್ಯೆ ಏನಾಗ್ತಾ ಇದೆ, ಆ ಕುರಿತ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಜಯನಗರ ಬನಶಂಕರಿ ಬಿಎಂಟಿಸಿ ಪ್ರಯಾಣಿಕರಿಗೆ ಶಾಕ್. ಜೆಸಿ ರಸ್ತೆಗೆ ವೈಟ್ ಟಾಪಿಂಗ್, ಬಿಎಂಟಿಸಿ ಬಸ್ಗೆ ನೋ ಎಂಟ್ರಿ. ಲಾಲ್ಬಾಗ್ ಬಳಿ ಬಿಎಂಟಿಸಿ ಬಸ್ಗಳ ರೂಟ್ ಡೈವರ್ಟ್. ಬೆಂಗಳೂರಿನ ಮೂಲೆ ಮೂಲೆಗಳಿಗೂ ಸಂಚಾರ ಸೇವೆ ಒದಗಿಸುವ ಬಿಎಂಟಿಸಿ ಬಸ್ಗಳು ಜೆಸಿ ರಸ್ತೆಯನ್ನ ಪ್ರವೇಶಿಸುತ್ತಿಲ್ಲ. ಜಯನಗರ ಹಾಗೂ ಬನಶಂಕರಿ ಕಡೆಯಿಂದ ಬಸ್ಗಳು ಕೊಂಕಣ ಸುತ್ತಿ ಓಡಾಡಲು ಶುರು ಮಾಡಿದೆ. ಇದಕ್ಕೆ ಪ್ರಮುಖ ಕಾರಣವೇ ಜೆಸಿ ರಸ್ತೆಯಲ್ಲಿ ಶುರುವಾಗಲಿರುವ ವೈಟ್ ಟಾಪಿಂಗ್ ಕಾಮಗಾರಿ. ಜಯನಗರ ಹಾಗೂ ಬನಶಂಕರಿ ಡಿಪೋಗಳಿಂದ ಮೆಜೆಸ್ಟಿಕ್ಗೆ ಬರೋ ಬಸ್ಗಳು ಲಾಲ್ಬಾಗ್ನಿಂದ ಒಳತಿರುವು ಪಡೆದುಕೊಂಡು ತನ್ನದಲ್ಲದ ರೂಟ್ ಹಾಗೂ ಟ್ರಾಫಿಕ್ ಜಾಮ್ನಲ್ಲಿ ಪ್ರದಕ್ಷಿಣೆ ಹಾಕಿಕೊಂಡು ಬರುತ್ತಿದೆ. ಜೆಸಿ ರೋಡ್ನಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ಆರಂಭವಾದ ಹಿನ್ನೆಲೆ ದೊಡ್ಡ ವಾಹನಗಳ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದೆ. ಈ ಹಿನ್ನೆಲೆ ಜೆಸಿ ರೋಡ್ಗೆ ಯಾವುದೇ ದೊಡ್ಡ ವಾಹನಗಳು ಎಂಟ್ರಿ ಆಗದಂತೆ ನೋಡಿಕೊಳ್ಳಲಾಗ್ತಾ ಇದೆ. ಹೀಗಾಗಿ ಜೆಸಿ ರೋಡ್ ಮೂಲಕ ಹೋಗಬೇಕಿದ್ದ ವಾಹನಗಳು ಇದೀಗ ಲಾಲ್ಬಾಗ್ ಬಳಿ ಡೈವರ್ಟ್ ಆಗಿ ಕೆಆರ್ ಮಾರುಕಟ್ಟೆ ಸುತ್ತಕೊಂಡು ಹೋಗುವ ಸ್ಥಿತಿ ನಿರ್ಮಾಣವಾಗಿದ್ದು, 1-2 ಕಿಲೋಮೀಟರ್ ದೂರ ಪ್ರಯಾಣಿಸಲು ಹೆಚ್ಚುವರಿ 1 ಗಂಟೆ ಪ್ರಯಾಣ ಮಾಡೋ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಲಾಲ್ಬಾಗ್ ಬಳಿ ಬಿಎಂಟಿಸಿ ಬಸ್ಗಳ ರೂಟ್ ಡೈವರ್ಟ್ ಮಾಡಲಾಗಿದ್ದು, ಆ ಬಸ್ಗಳು ಮಾರ್ಕೆಟ್ ಮೂಲಕ ಟೌನ್ ಹಾಲ್ ಕನೆಕ್ಟ್ ಆಗ್ತಾ ಇದೆ. ಇದರಿಂದ ಪ್ರಯಾಣಿಕರಿಗೆ ಸಮಸ್ಯೆ ಶುರುವಾಗಿದೆ. ಲಾಲ್ಬಾಗ್ ಸುತ್ತಮುತ್ತ ಟ್ರಾಫಿಕ್ ಜಾಮ್, ಇತ್ತ ಮಾರ್ಕೆಟ್ ಉದ್ದಕ್ಕೂ ಸಂಚಾರ ದಟ್ಟಣೆ ಹೆಚ್ಚಾಗಲು ಶುರುವಾಗಿದ್ದು, ಬೆಳಗ್ಗೆ ಹೊತ್ತು ಕೆಲಸಗಳಿಗೆ ಹೊರಟ ಪ್ರಯಾಣಿಕರಿಗೆ 1 ಗಂಟೆ ಮುಂಚಿತವಾಗಿಯೇ ಹೊರಡುವ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಈ ಸಮಸ್ಯೆ ಜೆಸಿ ರೋಡ್ನಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ಪೂರ್ಣಗೊಳ್ಳುವವರೆಗೆ ನಡೆಯಲಿದ್ದು, ಪ್ರಯಾಣಿಕರಿಗೆ ಟೆನ್ಷನ್ ಶುರುವಾಗಿದೆ. ಒಟ್ನಲ್ಲಿ ಕಾಮಗಾರಿ ಹಿನ್ನೆಲೆ ಜೆಸಿ ರೋಡ್ನಲ್ಲಿ ಬಸ್ಗಳ ಸಂಚಾರಕ್ಕೆ ನಿರ್ಬಂಧ ಹೇರಿದ್ರೆ, ಇತ್ತ ಬಸ್ಗಳ ಸಂಚಾರ ಹೆವಿ ಗೂಡ್ಸ್ ವೆಹಿಕಲ್ಗಳು ಕೆಆರ್ ಮಾರ್ಕೆಟ್ ಎಂಟ್ರಿ ಆಗ್ತಿರೋದ್ರಿಂದ ಮತ್ತಷ್ಟು ಸಂಚಾರ ದಟ್ಟಣೆ ಹೆಚ್ಚಾಗಿದ್ದು, ಆದಷ್ಟು ಬೇಗ ಈ ಕಾಮಗಾರಿ ಮುಗಿಯಲಿ ಅಂತ ಪ್ರಯಾಣಿಕರು, ಬಸ್ ಚಾಲಕರು ಕೇಳ್ಕೊಳ್ತಿದ್ದಾರೆ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.